ಇವತ್ತು ಕೃಷಿ ಹೊಂಡದ ಬಗ್ಗೆ ಒಂದು ಮಾಹಿತಿಯನ್ನ ಕೊಡೋಣ. 300 ಮೈಕ್ರಾನ್ ಇದೆ, ಮತ್ತೆ 500 ಇದೆ, 1000 ಮೈಕ್ರಾನ್ ಇದೆ. ಬ್ರ್ಯಾಂಡ್ ಎಲ್ಲ SI ಟೈಪ್ 1, ಟೈಪ್ 2, ಟೈಪ್ 3 ಇಂಥವೆಲ್ಲ ಇದಾವ್ ಸರ್. ಬರೀ 300 ಮೈಕ್ರಾನ್ ಮಟೀರಿಯಲ್ ಹಾಕಿದವರು ನನ್ನ ಕಡೆಗೆ ಸುಮಾರು ಫಾರ್ಮರ್ಸ್ 8 ವರ್ಷ 10 ವರ್ಷ ಯೂಸ್ ಮಾಡಿದವರು ಇದ್ದಾರೆ. ನಾವು 500 ಮೈಕ್ರಾನ್ ಯಾರಿಗೆ ಸಜೆಸ್ಟ್ ಮಾಡ್ತೀವಿ ಅಂದ್ರೆ 100 ಅಡಿ ಅಗಲ, 100 ಅಡಿ ಉದ್ದ, 200 ಅಡಿ ಅವರೆಲ್ಲ ಏನ್ ಮಾಡ್ತಾರೆ 500 ಮೈಕ್ರಾನ್ ತಗೊಂತಾರೆ. ಇದು ನಮ್ದು 300 ಮೈಕ್ರಾನ್ ಮಟೀರಿಯಲ್. ISI ಬ್ರ್ಯಾಂಡ್ ಬರ್ತದೆ. ಹೈ UV ಹಾಕಿ ಮಾಡಿರ್ತೀವಿ. ಇದರಲ್ಲಿ 5 ಲೇಯರ್ ಇರ್ತದೆ. HDP ಒಳಗಡೆ HDP ಫ್ಯಾಬ್ರಿಕ್ ಮೇಲೆ ಲ್ಯಾಮಿನೇಷನ್ ಇರ್ತದೆ. ಇದೇ ಸುಮಾರು ಒಂದು 8 ವರ್ಷ ಲೈಫ್ ಬರ್ತೈತಿ. ಬಟ್ ನಾವು ಇವ್ರಿಗೆ ಫಾರ್ಮರ್ ಹೇಳೋದು ಏನ್ ಹೇಳ್ತೀವಿ, 2 ಇಯರ್ಸ್. ಇದ್ರ ಥಿಕ್ನೆಸ್ ನೋಡ್ರಿ ಎಷ್ಟು ದಪ್ಪವಾಗಿದೆ ಇದು. ನಾವು 300 ಅಂತ ಹೇಳ್ತೇವಲ್ಲ, ಅದು ಎಕ್ಸಾಕ್ಟ್ಲಿ ಅಳತೆ ಮಾಡಿದ 340, 350, 360 ಬರ್ತದೆ. 500 ಅಂತ ಹೇಳ್ತೇವಲ್ಲ 615, 620 ಬರ್ತದೆ. ಈ 1000 ಹೇಳ್ತಾ ಇದ್ದೀನಿ, ಇದು 1200 ಚಿಲ್ಲರೆ ಮೈಕ್ರಾನ್ ಇದೆ ಮಟೀರಿಯಲ್. ಇದು ಇಡೀ ಏಷ್ಯಾಗ ಅತಿ ದೊಡ್ಡ ಕೃಷಿ ಹೊಂಡ ನಾವು ಮಾಡಿದೀವಿ ಶಿವಮೊಗ್ಗದ ಹತ್ರ. ನಾವೇನ್ ಹೇಳ್ತೀವಿ, ಸ್ಕ್ವೇರ್ ಮಾಡ್ಕೊಂಡಿರಲ್ಲ, ಹಿಂಗ್ ಒಂದ್ಸಲ ಅಳತಿ ಮಾಡ್ರಿ. ಈ ಪದ್ಧತಿಯಿಂದ ಹಿಂಗ್ ಬಂದು ಮೇಲ್ಗಡೆ ಹತ್ತೋದು ಒಂದು ಪದ್ಧತಿ. ಇಲ್ಲೊಮ್ಮೆ ಅಳತಿ ಮಾಡಂತ ಇಂತ ಒಂದು ಸಜೆಸ್ಟ್ ಮಾಡ್ತೀವಿ. ಅಡಿಗೆ ಹಾಕ್ರಿ ಅಂತ ಸಜೆಸ್ಟ್ ಮಾಡ್ತೀವಿ. ಎಲ್ಲ ಕಡೆ ಹಾಕ್ಬೇಕಂತ ಏನಿಲ್ಲ. ಇದು 1600 ರೂಪಾಯಿಲಿಂದ 2000 ರೂಪಾಯಿವರೆಗೂ ರೇಟ್ ಇದೆ ಇದ್ರದ್ದು. ಓಕೆ ರೀ, ಇದಕ್ ಎಷ್ಟು ಬೇಕಷ್ಟು ಕಟ್ ಮಾಡಿ ಹಚ್ತಾರೆ. ಹಚ್ಚಿದ್ರೆ ಇದು ಟೆಂಪರವರಿ ಕೆಲಸ ಮಾತ್ರ, ಪರ್ಮನೆಂಟ್ ಅಲ್ಲ. ಒಂದ್ಸಲ ಹೋಲ್ ಆದ್ರೆ